ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ ಸುಸ್ವಾಗತ. ಚಿಕ್ಕಬಿದರಕಲ್ಲು ಮೆಟ್ರೋ ಸ್ಟೇಷನ್ ಬಳಿದ್ದೀನಿ. ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ 30 ರಿಂದ 35 ಸಾವಿರ ಬಾಡಿಗೆ ಆದಾಯ ಬರುವಂಥ ಬಹು ಸುಂದರವಾದ 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ ಭಾಳ ಚೆನ್ನಾಗಿದೆ. ವೆಲ್ ಡೆವಲಪ್ಡ್ ಲೊಕೇಶನ್ನಲ್ಲಿ ಇರುವಂಥ ಬಿಲ್ಡಿಂಗ್ ಇದು. ಇನ್ಸೈಡು ಪ್ಲ್ಯಾನಿಂಗ್ ಮಸ್ತಾಗಿದೆ, ಫಿನಿಶಿಂಗು ಸೂಪರ್ ಆಗಿದೆ. ಡೈಮೆನ್ಷನ್ 30x30, ಎಷ್ಟು 30ಕ್ಕೆ 30. ಇನ್ ಸ್ಕ್ವೇರ್ ಫೀಟ್ 900 ಸ್ಕ್ವೇರ್ ಫೀಟ್. ಸೈಡ್ ಫೇಸಿಂಗ್ ವೆಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ ಈ ಖಾತಾ ಗ್ರೇಟರ್ ಬೆಂಗಳೂರು. ವಾಟರ್ CMC ವಾಟರ್. ಟೋಟಲ್ ಫ್ಲೋರ್ಸ್ G+2. ಗ್ರೌಂಡು ಫಸ್ಟು ಸೆಕೆಂಡು. ಗ್ರೌಂಡಲ್ಲಿ ಸ್ಪೇಷಿಯಸ್ ಕಾರ್ ಪಾರ್ಕಿಂಗು 1 BHK ಹೌಸು. ಫಸ್ಟ್ ಫ್ಲೋರು ಐಷಾರಾಮಿ ಓನರ್ 2 BHK ಹೌಸು. ಸೆಕೆಂಡ್ ಫ್ಲೋರು ಸುಂದರವಾದ 2 BHK ಹೌಸ್. ಲೋನ್ ಆಗುತ್ತಾ? ಎಸ್, ಲೋನ್ ಆಗುತ್ತೆ. ಬಾಡಿಗೆಗೆ ಡಿಮ್ಯಾಂಡ್ ಇದೆಯಾ? ಬಾಡಿಗೆಗೂ ಭಾಳ ಡಿಮ್ಯಾಂಡ್ ಇರುವಂಥ ಏರಿಯಾ ಇದು. ಇದು ಎಲಿವೇಶನ್ನು ಭಾಳ ಚೆನ್ನಾಗಿದೆ ನೋಡಿ. ಮಾಡ್ರನ್ನಾಗಿ ಹೇಗಿರಬೇಕೋ ಆ ರೀತಿಯಲ್ಲಿ ಇದೆ. ಮೈನ್ ಗೇಟು ಫುಲ್ ರೂಫ್ವರೆಗೂ ಕವರ್ ಮಾಡಿದ್ದಾರೆ. ಗೇಜ್ ಯಾವುದು? 16 ಗೇಜ್ ಅಯಾನ್ ಯೂಸ್ ಮಾಡಿದ್ದಾರೆ. MS ಗೇಟ್ ಇದು. ಇದು ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗಲ್ಲಿ ಒಂದು ದೊಡ್ಡ ಕಾರನ್ನು ಪಾರ್ಕ್ ಮಾಡಿ ಆರಾಮಾಗಿ 3 ರಿಂದ 4 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಓನರ್ದೊಂದು ಕಾರ್ ಪಾರ್ಕ್ ಮಾಡ್ಬೋದು, ಮತ್ತು ಬಾಡಿಗೆ ಮನೆಯವರು ಬೈಕ್ಗಳು ಪಾರ್ಕ್ ಮಾಡೋಷ್ಟು ಜಾಗ ಇದೆ ಈ ಕಾರ್ ಪಾರ್ಕಿಂಗಲ್ಲಿ. ನೋಡಿ, ಸುತ್ತು ಸೇಫ್ಟಿ ಗ್ರಿಲ್ ಇದೆ. ವಾಲ್ಗೆಲ್ಲ ಹೈ ಗ್ಲಾಸಿ 2x4 ಟೈಲ್ಸ್ ಹಾಕಿದ್ದಾರೆ, ಬಾರ್ಡರ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಲುಕ್ ವೈಸು ಸೂಪರಾಗಿದೆ. ಮತ್ತೊಮ್ಮೆ ಈ ಸೈಡಿಂದ ಈ ಕಾರ್ ಪಾರ್ಕಿಂಗ್ ಅಬ್ಸರ್ವ್ ಮಾಡಿ. ಕಾರ್ ಪಾರ್ಕಿಂಗಲ್ಲಿ POPನೂ ಇದೆ. ಒಂದ್ಸಲ ಮೈನ್ ಗೇಟ್ ಕ್ಲೋಸ್ ಮಾಡಿದ್ರೆ ಇನ್ಸೈಡ್ ಬರೋಕ್ಕೆ ಆಗೋದಿಲ್ಲ, ಆ ರೀತಿಯಲ್ಲಿ ಸೇಫ್ಟಿ ಮಾಡಿಟ್ಟಿದ್ದಾರೆ. ಮೀಟ್ರ್ ಬಾಕ್ಸು. ಸೊ ಸ್ಟೈರ್ ಕೇಸ್ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಬೇರೆ ಸೈಡ್ ಎಲ್ಲನೂ ಕೊಟ್ಟಿದ್ರೆ ಸ್ಪೇಸ್ ಯೂಸ್ ಆಗ್ತದೆ, ಅಂದರೆ ಜಾಗ ವೇಸ್ಟ್ ಆಗಿರೋದು. ಸ್ಟೈರ್ ಕೇಸ್ ಕೆಳಗಡೆ ಕೊಟ್ಟಿರೋದ್ರಿಂದ ಭಾಳ ಜಾಗನ ನೀಟಾಗಿ ಯೂಸ್ ಮಾಡಿದ್ದಾರೆ. ನೋಡಿ, ಗ್ಯಾಸ್ ಸಿಲಿಂಡರ್ ಪ್ರೊವಿಷನ್ ಅಲ್ಲೇ ಕೊಟ್ಟಿದ್ದಾರೆ. EV ವೆಹಿಕಲ್ಸ್ ಚಾರ್ಜಿಂಗ್ ಪಾಯಿಂಟ್. ಓಕೆ, ನೋಡಿ, ದೇವಮೂಲೆಯಲ್ಲಿ ಸಂಪಿದೆ. ಇದು ಸಂಪು. ಇಲ್ಲೂ ಸೇಫ್ಟಿ ಗ್ರಿಲ್ ಕೊಟ್ಟಿದ್ದಾರೆ ಕಣ್ರಿ. ಬಾಡಿಗೆ ಮನೆಗೂ ವೆರಿ ನೈಸ್, ಫುಲ್ ಸೇಫ್ಟಿ ಇದೆ. ಇದು ಸಂಪು ಕಣ್ರಿ. ಎಷ್ಟರಲ್ಲಿ 1000 ಲೀಟ್ರ್ ಕೆಪಾಸಿಟಿ ಇದೆ? ಒಂದು 15,000 ಲೀಟ್ರ್ ಕೆಪಾಸಿಟಿ ಇರುವಂಥ ಸಂಪಿದು. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ 1 BHK ಹೌಸು. ಮೈನ್ ಡೋರು ಫೇಸಿಂಗ್ ನಾರ್ತು. ಫ್ರೇಮ್ ಡೋರ್ 2, ಪಿಟ್ಸಾಲ್ ವುಡ್, ಒಂದೇ ಮರ. ಇಲ್ಲೂ POP ಇದೆ. 1 BHK ಹೌಸ್ ಹಾಲಲ್ಲಿ. TV ಕ್ಯಾಬಿನೆಟು ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಪ್ಲಾನಿಂಗ್ ಚೆನ್ನಾಗಿದೆ ಕಣ್ರಿ, ವೆರಿ ಗುಡ್. ಒಳ್ಳೆ ಪಾಯಿಂಟಲ್ಲಿ, ಒಳ್ಳೆ ಜಾಗದಲ್ಲಿ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಪ್ರಾವಿಷನ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮಾಡಲರ್ ಕಿಚನ್. ಈ ಕಿಚನಲ್ಲಿ ಸ್ವಲ್ಪ ಸ್ಪಾಟ್ಲೈಟ್ ಕೊಟ್ಟಿದ್ದಾರೆ, ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ವೆರಿ ನೈಸ್. ರೆಫ್ರಿಜರೇಟರ್ ಪಾಯಿಂಟ್ ಇದು. ಬಾಡಿಗೆ ಮನೆಯವರು ಯಾರನ್ನ 1 BHKಗೂ ರೆಂಟ್ ಬೇಕು ಅಂತ ನೋಡ್ತಾ ಇದ್ದಾರೆ, ನೋಡ್ಬೋದು. ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ಲೇಸ್ ಎಲ್ಲ ರೆಫ್ರಿಜರೇಟರ್ ಕಂಪಲ್ಸರಿ ಎಲ್ಲರ ಮನೇಲೂ ಇದೇ ಇರುತ್ತೆ. ರೆಫ್ರಿಜರೇಟರ್ ನಥಿಂಗ್ ಬಟ್ ನಮ್ಮ ಮನೆಯಲ್ಲೆಲ್ಲ ಏನಂತೀವಿ, ಫ್ರಿಡ್ಜ್ ಅಂತೀವಲ್ಲ, ಅದೇ ಫ್ರಿಡ್ಜ್. ನೋಡಿ, ಕ್ರಾಕರ್ ಯೂನಿಟ್ ಕೊಟ್ಟಿದ್ದಾರೆ. ವೆರಿ ನೈಸ್. ಮಿಕ್ಸಿ ಹಾಕ್ಲಿಕ್ಕೆಲ್ಲ ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಸ್ಟೋರೇಜ್ ಪ್ರಾವಿಷನ್ ಚೆಕ್ ಮಾಡ್ತಿದ್ದೀನಿ ನೋಡಿ. ಓಕೆ, ಕಿಚನ್ ಬ್ಯಾಸ್ಕೆಟ್ಸ್ ಚೆಕ್ ಮಾಡ್ತಾ ಇದ್ದೀನಿ. ಈವನ್ ಬಾಡಿಗೆ ಮನೆ 1 BHK ಹೌಸ್ಗೂ ಕೊಟ್ಟಿರೋದ್ರಿಂದ ಭಾಳ ಸಂತೋಷ. 1,000 ರೂಪಾಯಿಗೆ ಜಾಸ್ತಿನೇ ಕೊಡ್ತಾರೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ದೊಡ್ಡ ವಿಂಡೋ ಇದೆ. ಗಾಳಿ ಬೆಳಕಿಗೆ ತೊಂದರೆ ಇಲ್ಲ. ಈವನ್ ಹಾಲು ದೊಡ್ಡದಾಗಿದೆ ಕಣ್ರಿ. ಒಂದು ಸಿಂಗಲ್ ಬೆಡ್ರೂಮ್ಗೆ ಹೇಗೆ ಎಷ್ಟು ಹಾಲು ಇರಬೇಕೋ ಅಷ್ಟು ಇದೆ. ಇದು ಬೆಡ್ರೂಮು. ಡೋರ್ ಚೆನ್ನಾಗಿದೆ ಕಣ್ರಿ, ಭಾಳ ಇಷ್ಟ ಆಯಿತು, ವೆರೈಟಿಯಾಗಿದೆ. ಸಿಲಿಂಡರ್ ಲಾಕ್ ಕೊಟ್ಟಿದ್ದಾರೆ, ಲಾಕ್ ಮಾಡಿದ್ದಾರೆ. ಸೊ ಅದರಲ್ಲಿ ಮೆಟೀರಿಯಲ್ಸ್ ಇರೋದ್ರಿಂದ ಅದನ್ನು ಓಪನ್ ಮಾಡಿಲ್ಲ, ನೀವು ಬಂದು ನೋಡ್ಬೋದು. ಅದರಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ. ಇದು ಪೂಜಾ ರೂಮು.
ಪೂಜಾ ರೂಮಲ್ಲಿ ವಾಲ್ಗೆಲ್ಲ ವೈಟ್ 2x4 ಟೈಲ್ಸ್ ಹಾಕಿದ್ದಾರೆ. ಮೇಲೆ POPನೂ ಮಾಡಿದ್ದಾರೆ. 1 BHK ಹೌಸ್ಗೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಕಣ್ರಿ. ಹ್ಯಾಂಡ್ ವಾಶ್ ಬೇಷನ್ನು ಕೊಟ್ಟಿದ್ದಾರೆ. ವೆರಿ ನೈಸ್. ಇದು WBC ಡೋರ್. ಬಾತ್ರೂಮು, ಕಾಮನ್ ಟಾಯ್ಲೆಟ್. ಸೊ ಕಾಮನ್ ಇದೆ, ಅಟ್ಯಾಚ್ಡ್ ಇದೆ. ಇದರಲ್ಲಿ ಹ್ಯಾಂಡ್ ವಾಶ್ ಬೇಷನ್ ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಕಮೋಡು ವೆಸ್ಟರ್ನ್ ಕಮೋಡ್. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಬಾಡಿಗೆ ಮನೆಯಲ್ಲಿ ಯೂಶ್ವಲಿ ಭಾಳ ಜನ ಏನು ಮಾಡ್ತಾರೆ, ಇಂಡಿಯನ್ ಕಮೋಡ್ ಕೊಡೋರು. ಸೊ ಈಗ ಅವ್ರಿಗೆ ಡಿಮ್ಯಾಂಡು ಗೊತ್ತಾ, ಭಾಳ ಜನ ಬಾಡಿಗೆಯವರ ರಿಕ್ವೈರ್ಮೆಂಟು ಗೊತ್ತಿರೋದ್ರಿಂದ ಆಲ್ಮೋಸ್ಟ್ ಪ್ರತಿಯೊಬ್ಬರು ವೆಸ್ಟರ್ನ್ ಟಾಯ್ಲೆಟೇ ಯೂಸ್ ಮಾಡ್ತಿದ್ದಾರೆ. ಹಾಗಾಗಿ ಇವರು ವೆಸ್ಟರ್ನ್ ಕಮೋಡ್ನೇ ಫಿಟ್ ಮಾಡಿರೋದ್ರಿಂದ ಭಾಳ ಸಂತೋಷ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ನೋಡಿದ್ರಲ್ಲ, ಕಾರ್ ಪಾರ್ಕಿಂಗು ದೊಡ್ಡದಾಗಿದೆ. ನಿಮ್ಮ ಕಾರನ್ನು ಪಾರ್ಕ್ ಮಾಡ್ಬೋದು, ಎಲ್ಲ ಚೆಕ್ ಮಾಡ್ತಿದ್ದೀರಲ್ಲ. ಈಗ ಫಸ್ಟ್ ಫ್ಲೋರಾಗನ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು SS ರೈಲಿಂಗ್ಸ್ ಕಣ್ರಿ. ಈವನ್ ಫ್ರಂಟ್ ಅಬ್ಸರ್ವ್ ಮಾಡಿ, ಇಲ್ಲೂ ಸೇಫ್ಟಿ ಗ್ರಿಲ್ ಇದೆ. ವೆರಿ ನೈಸ್. ಸ್ಟೆಪ್ಸು ಸ್ಲೋಪಾಗಿ ಚೆನ್ನಾಗಿದ್ದಾವೆ ಕಣ್ರಿ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ ಓನರ್ ಹೌಸ್ 2 BHK ಹೌಸ್. ಐಷಾರಾಮಿ 2 BHK ಹೌಸ್ ಕಣ್ರಿ. ಭಾಳ ಚೆನ್ನಾಗಿದೆ. ಓನರ್ ಇರುವಂಥ ಮನೆ. ನೀವು ತಗೊಂಡ್ರು ಇಲ್ಲೇ ಇರ್ಬೋದು. ಈ ಪೋರ್ಷನಲ್ಲಿ ಇರೋದು ನೀಟಾಗಿ ತೋರಿಸ್ತೀನಿ ನೋಡಿ. ಮುಂದೆ ಇದು ಪ್ಯಾಸೇಜು. ಫ್ಲೋರಿಂಗು ಗ್ರಾನೈಟು, ವಾಲ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ. ಇದು 2 BHK ಹೌಸ್. ಮೈನ್ ಡೋರ್ ಫೇಸಿಂಗ್ ನಾರ್ತ್. ಫ್ರೇಮ್ ಡೋರ್ 2 ಟೀಕ್ ವುಡ್ ನೋಡಿ. ಡೋರು ಸೂಪರಾಗಿದೆ, ಎಲ್ಲನೂ ಚೆನ್ನಾಗಿದೆ. ಶೋಯಿಂಗ್ ಯು ಬ್ಯೂಟಿಫುಲ್ ಆಲ್ ಆಫ್ ದ 2 BHK ಹೌಸಿಂದ ಫಸ್ಟ್ ಫ್ಲೋರ್. ವಿಂಡೋ ಇದೆ ನೋಡಿ, ಸೂಪರಾಗಿದೆ. ಮೇಲೆ ಜೂಮರು, POP ಎಲ್ಲ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್, ದೊಡ್ಡ TV ಕ್ಯಾಬಿನೆಟ್ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್ ನೋಡ್ರಿ, ಎಷ್ಟು ದೊಡ್ಡದಾಗಿದೆ. ದೊಡ್ಡ TVನೇ ಫಿಟ್ ಮಾಡ್ಬೋದು. ಮೇಲೆ TV ಕ್ಯಾಬಿನೆಟ್ ಮೇಲೆ ಟಿಲ್ ರೂಫ್ವರೆಗೂ ವಾಲ್ಪೇಪರ್ ಯೂಸ್ ಮಾಡಿದ್ದಾರೆ. ಲ್ಯಾಮಿನೇಟ್ ಕಲರು ಚೆನ್ನಾಗಿದೆ. TV ಕ್ಯಾಬಿನೆಟ್ಗೆ ಯೂಸ್ ಮಾಡಿರುವಂಥ ಲ್ಯಾಮಿನೇಟ್ ಶೀಟ್. ಓಕೆ, ಈ TV ಕ್ಯಾಬಿನೆಟಲ್ಲೂ ಸ್ಟೋರೇಜ್ ಪ್ರೊವಿಷನ್ ತೋರಿಸ್ತಾ ಇದ್ದೀನಿ ನೋಡಿ. ಡ್ರಾಗಳು ಕೊಟ್ಟಿದ್ದಾರೆ, ಓಪನ್ ಡೋರ್ಸು ಕೊಟ್ಟಿದ್ದಾರೆ. ಭಾಳ ನಾವಿಲ್ಲಿ ಸ್ಟೋರ್ ಮಾಡ್ಬೋದು ಆರಾಮಾಗಿ. ನಾನು ಪ್ರತಿ ವಿಡಿಯೋದಲ್ಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ಎಲ್ಲ ಮನೆಯಲ್ಲೂ. ಸೊ ಎಲ್ಲಿಡ್ತೀವಿ ನಾವು, ಕೀ ಆಗಲಿ ಏನೇ ಆಗಲಿ ಅರ್ಜೆಂಟ್ಗೆ ಇಮಿಡಿಯೇಟ್ಲಿ TV ಕ್ಯಾಬಿನೆಟ್ ಹತ್ರನೇ ಇಡ್ತೀವಿ. ಎಲ್ಲೇ ನಾವು ಅದಕ್ಕಂತ ಸಪ್ರೇಟ್ ಜಾಗ ಕೊಟ್ಟಿದ್ರು TV ಕ್ಯಾಬಿನೆಟ್ ಹತ್ರನೇ ಇಡೋದು ನಮ್ಮ ಸ್ವಭಾವ. ಶೋಯಿಂಗ್ ಯು ಮಾಡ್ಯುಲರ್ ಕಿಚನ್. ಈ ಮಾಡ್ಯುಲರ್ ಕಿಚನಲ್ಲೂ POP ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ವಿಂಡೋ ಇದೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ ನೋಡ್ಕೊಂಡ್ರಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ ಅಂತೂ ಸ್ಪೇಷಸ್ ಆಗಿದೆ, ಭಾಳ ಚೆನ್ನಾಗಿದೆ. ಈ ರೀತಿ ಇದ್ದರೆ ಹೆಣ್ಮಕ್ಳು ಗ್ಯಾರಂಟಿ ಇಷ್ಟಪಡ್ತಾರೆ ನೋಡಿ. ಕಿಚನ್ ಬ್ಯಾಸ್ಕೆಟ್ಸನ್ನು ಚೆಕ್ ಮಾಡ್ತಾ ಇದ್ದೀನಿ. ಕಿಚನ್ ಬ್ಯಾಸ್ಕೆಟ್ಸ್ ಎಲ್ಲ ಭಾಳ ಚೆನ್ನಾಗಿದೆ, ಕ್ವಾಲಿಟಿನೂ ಸೂಪರಾಗಿದೆ. ಆ ಈ ಮಾಡ್ಯುಲರ್ ಕಿಚನ್ಗೆ ವಾರ್ಡ್ರೋಬ್ ಕಬೋರ್ಡ್ಸ್ಗೆ ಯೂಸ್ ಮಾಡಿರೋದೆಲ್ಲ ಕಲರ್, ಲ್ಯಾಮಿನೇಟ್ ಕಲರು ಭಾಳ ಚೆನ್ನಾಗಿದೆ. ಇದು ಕ್ರಾಕರ್ ಯೂನಿಟು, ಗ್ಯಾಸ್ ಸಿಲಿಂಡರು, ಇದು ಕ್ರಾಕರ್ ಯೂನಿಟು ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ದೊಡ್ಡ ವಿಂಡೋನೂ ಕೊಟ್ಟಿದ್ದಾರೆ. ರೆಫ್ರಿಜಿರೇಟರ್ ಪಾಯಿಂಟ್ ಕಂಡ್ರೆ ಸಪ್ರೇಟಾಗಿದೆ. ಭಾಳ ಇಷ್ಟ ಆಯ್ತಿದ್ದು ಕಾನ್ಸೆಪ್ಟು. ಮತ್ತೊಮ್ಮೆ ಈ ಸೈಡಿಂದ ಈ ಸುಂದರವಾದ ಹಾಲನ್ನು ಅಬ್ಸರ್ವ್ ಮಾಡಿ ನೋಡಿ. POP ಮತ್ತು ಜೂಮರ್ ಕೊಟ್ಟಿದ್ದಾರೆ. ವೆರಿ ನೈಸ್, ಡಿಫ್ರೆಂಟಾಗಿ ಚೆನ್ನಾಗಿದೆ. ಸುತ್ತು ರೂಫಿಂದ ಒಂದು 3 ಫೀಟು ವಾಲ್ಪೇಪರ್ ಕೊಟ್ಟಿದ್ದಾರೆ. ಈವನ್ ವುಡ್ ಬಾರ್ಡರು ಇದೆ. ರಿವಾರ್ಡ್ಸು, ಅವಾರ್ಡ್ಸು ಏನನ್ನ ಬಂದ್ರೂ ಮಕ್ಕಳಿಗೂ ನಿಮಗೂ ಇದ್ದರು. ಸೊ ಅವೆಲ್ಲ ನಾವು ಮೆಮೊರೀಸನ್ನು ಆರಾಮಾಗಿ ಅವು ವುಡ್ ಬಾರ್ಡ್ರಲ್ಲಿ ಇಡ್ಬೋದು. ಇದು ವಾಷಿಂಗ್ ಮಿಷನ್ ಪ್ರಾವಿಷನ್ನು ಸೂಪರ್ ಕಂಟ್ರಿ. ರೆಫ್ರಿಜಿರೇಟರ್ಗೂ ಸಪ್ರೇಟ್ ಕೊಟ್ಟಿದ್ದಾರೆ, ವಾಷಿಂಗ್ ಮಿಷನ್ಗೂ ಸಪ್ರೇಟ್ ಕೊಟ್ಟಿದ್ದಾರೆ. ಈಗ ಬೆಡ್ರೂಮ್ಸ್ ನೋಡೋ ಬನ್ನಿ. ಇದು ಟಾಯ್ಲೆಟ್, ಕಾಮನ್ ಟಾಯ್ಲೆಟ್. ಇದು ಬೆಡ್ರೂಮ್ 1, ಡೋರು ರೆಡಿಮೇಡ್ ಡೋರು, ಲಾಕರ್, ಸಿಲಿಂಡರ್ ಲಾಕರ್ಸ್. ಶೋಯಿಂಗ್ ಯು ಬೆಡ್ರೂಮ್ 1. ಇಟ್ ಈಸ್ ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮ್ ಮಸ್ತಾಗಿದೆ. POPನೂ ಸೂಪರಾಗಿದೆ. ವಾರ್ಡ್ರೋಬ್ ಮಾಡಿದ್ದಾರೆ, ವಾಲ್ಪೇಪರು ಹಾಕಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟು ಇದೆ ಕಣ್ರಿ. ಆ ಕಿಂಗ್ ಸೈಜ್ ಕಾಟಲ್ಲೂ ಪ್ರಾವಿಷನ್ ಸ್ಟೋರು ಇದೆ.
ನೋಡಿ ಸ್ಟೋರೇಜ್ಗೆ ಎಲ್ಲ ಡ್ರಾಗಳೆಲ್ಲ ಇದೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಡ್ರಾಸು ಚೆಕ್ ಮಾಡ್ತೀನಿ ನೋಡಿ. ಆ ಸ್ಲೈಡಿಂಗ್ ಡೋರ್ಗಿರೋ ಲ್ಯಾಮಿನೇಟ್ ಕಲರು ಭಾಳ ಚೆನ್ನಾಗಿದೆ, ಕಾಂಬಿನೇಷನ್ನು ಸೂಪರಾಗಿದೆ. ಬಟ್ಟೆ ಬರಿ ಹಿಡಿಯೋದಕ್ಕೆ ಕಬೋರ್ಡ್ಸು ಒಳಗಡೆ ಶೆಲ್ಫ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಈ ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇದೆ ನೋಡಿ. ಇದು WBC ಡೋರು. ಅಟ್ಯಾಚ್ಡ್ ವಾಶ್ರೂಮು ದೊಡ್ಡದಾಗಿದೆ ಕಣ್ರಿ, ಸ್ಪೇಷಿಯಸ್ ಆಗಿದೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಕಮೋಡು ವೆಸ್ಟರ್ನ್ ಕಮೋಡು, ವಿಂಡೋನೂ ಇದೆ, ಅಟ್ಟನ್ನು ಕೊಟ್ಟಿದ್ದಾರೆ. ಲೇಟೆಸ್ಟ್ ಒಂದು ಮಾಡ್ರನ್ ಟಾಯ್ಲೆಟ್ ಹೇಗಿರಬೇಕೋ ಆ ರೀತಿ ಕೊಟ್ಟಿದ್ದಾರೆ. ಈ ಸೈಡಿಂದನೂ ಮತ್ತು ಸ್ಟೋರೇಜ್ ಪ್ರಾವಿಷನ್ ಅಂದರೆ ಅಲ್ಲಿ ಸ್ಟ್ಯಾಂಡಿಂಗ್ ಮಿರರ್ ಕೊಟ್ಟಿದ್ದಾರೆ ನೋಡಿ, ಪ್ರಾವಿಷನ್ ಅಲ್ಲೇ ಸ್ಟೋರ್ ಮಾಡಿ. ಸೊ ಈ ಸೈಡ್ ಮಿರರ್ ಕೊಟ್ಟಿದ್ದಾರೆ, ಮೇಕಪ್ ಮಾಡಲಿಕ್ಕೆ ರೆಡಿ ಆಗಲಿಕ್ಕೆ ಭಾಳ ಯೂಸ್ ಆಗುತ್ತೆ. ಓಕೆ, ಇದು ಬೆಡ್ರೂಮ್ 2. ಡೋರೆಲ್ಲ ರೆಡಿಮೇಡು, ಲಾಕ್ ಸಿಲಿಂಡರ್ ಲಾಕ್ ಕೊಟ್ಟಿದ್ದಾರೆ. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲೂ POP ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ವಿಂಡೋ ಇದೆ. ಆರಾಮಾಗೆ ಕಾಟ್ ಆಗ್ಬೋದು, ಕ್ವೀನ್ ಸೈಜ್ ಕಾಟ್ ಇಲ್ಲ ಟ್ರಿಪಲ್ ಕಾಟ್ ಆಗ್ಬೋದು. ವಾರ್ಡ್ರೋಬ್ ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಮಿರರು ಇದೆ, ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡೆಲ್ಲ, ಮತ್ತು ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಲ್ಯಾಮಿನೇಟ್ ಕಾಂಬಿನೇಷನ್ನು ಚೆನ್ನಾಗಿದೆ. ಡ್ರಾಗಳು ಕೊಟ್ಟಿದ್ದಾರೆ ನೋಡಿ. ಆ ಸ್ಟ್ಯಾಂಡಿಂಗ್ ಮಿರರ್ ಹತ್ರ ಎಷ್ಟಾದರೂ ನೀವು ಮೇಕಪ್ ಕಿಟ್ಟನ್ನು ಇಡ್ಬೋದು. ಓಕೆ, ಇಲ್ಲಿ ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಡ್ರಾಗಳು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 2 ಡ್ರಾ ಇರೋದು. ಇನ್ಸೈಡ್ ಲ್ಯಾಮಿನೇಟ್ ಕಲರು ಚೆನ್ನಾಗಿದೆ ಅಂತ ನಮ್ಮ ಹುಡುಗ ಹೇಳ್ತಿದ್ದಾನೆ. ಹ್ಯಾಂಡ್ ವಾಶ್ ಬೇಷನ್ ಇದೆ ನೋಡಿ ಇಲ್ಲಿ. ಇದು ಕಾಮನ್ ವಾಶ್ರೂಮ್. ಸೊ ಇದು ಕಾಮನ್ ರೆಸ್ಟ್ ರೂಮ್ ಆರ್ ಟಾಯ್ಲೆಟ್, ನೀವೇನಂತೀರೋ ನಂಗೆ ಗೊತ್ತಿಲ್ಲ, ನಾವೆಲ್ಲ ಯೂಸ್ವಲಿ ವಾಶ್ರೂಮ್ ಅಂತೀವಿ. ಇಲ್ಲಿ ಅಟ್ಟನೂ ಇದೆ. ಓಕೆ, ಫಸ್ಟ್ ಫ್ಲೋರಲ್ಲಿ ನೋಡಿದ್ರಲ್ಲ ಐಷಾರಾಮಿ 2 BHK ಹೌಸ್. ಈಗ ಮತ್ತೊಮ್ಮೆ ಅಬ್ಸರ್ವ್ ಮಾಡಿ. ಲಾಸ್ಟ್ ಸಾರಿ ನಿಮಗೆ ನೋಡಿ, ಪೂಜಾ ರೂಮ್ ತೋರಿಸೋದು ಮರ್ತೋಗಿದ್ವಿ. ಪೂಜಾ ರೂಮ್ ತೋರಿಸ್ತೀನಿ. ಇಲ್ಲಿ ದೇವ ಮೂಲೆಯಲ್ಲೇ ಇದೆ ಪೂಜಾ ರೂಮು. ಪೂಜಾ ರೂಮು ಭಾಳ ಚೆನ್ನಾಗಿದೆ. POP ಇದೆ. ಫ್ರೇಮು ಡೋರ್ 2 ಟೀಕು ಮತ್ತು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಡೋರ್ಗೆಲ್ಲ. ವಾಲ್ಗೆಲ್ಲ ವೈಟ್ 2x4 ಟೈಲ್ಸ್ ಹಾಕಿದ್ದಾರೆ. ಓಕೆ, ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 2 BHK ಹೌಸ್ ನೋಡಿದ್ವಲ್ಲ. ಈಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸು. ಓಕೆ, ಫಸ್ಟ್ ಫ್ಲೋರು ಹೇಗೆ ಅನ್ನಿಸ್ತು? ಚೆನ್ನಾಗಿದೆಯಾ? ಎಸ್, ಸೂಪರ್ ಆಗಿದೆ. ನೀವು ತೊಗೊಂಡ್ರು ಅದೇ ಫ್ಲೋರಲ್ಲಿ ಇರೋದು. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲಿ ಏನಿದೆ? ಬ್ಯೂಟಿಫುಲ್ 2 BHK ಹೌಸ್ ಇದೆ. ಸೇಮ್ ಫಸ್ಟ್ ಫ್ಲೋರಲ್ಲಿ ಹೇಗಿದೆಯಾ ಡಿಟೋ ಇದೆ ನೋಡಿ. ಇಲ್ಲೆಲ್ಲ ರೈಲಿಂಗ್ಸು, ಮನೆ ಮುಂದೆ ಮೈನ್ ಡೋರ್ ಆಪೋಸಿಟಲ್ಲಿ SS ರೈಲಿಂಗ್ಸಲ್ಲಿ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಶೋಯಿಂಗ್ ಯು 2 BHK ಹೌಸ್ ಆಫ್ ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಸೆಕೆಂಡ್ ಫ್ಲೋರ್. ಸೇಮ್ POP ಇದೆ, ವಿಂಡೋಗಳಿದ್ದಾವೆ, ಫ್ಲೋರಿಂಗ್ ಗ್ರಾನೈಟು. ಫಸ್ಟ್ ಫ್ಲೋರಲ್ಲಿ ಆಲ್ಮೋಸ್ಟ್ ಏನೇನಿದೆಯೋ ಎಲ್ಲನೂ ಇದೆ. ಇದು ಮಾಡ್ಯುಲರ್ ಕಿಚನ್ನು, ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಟಿಲ್ ರೂಫ್ವರೆಗೂ. ವಿಂಡೋ ಇದೆ. ಎಲ್ಲ ನೀಟಾಗಿ ಚೆಕ್ ಮಾಡ್ತೀವಿ. ಅಬ್ಸರ್ವ್ ಮಾಡಿ, ಪ್ರತಿಯೊಂದನ್ನು ನೀವು ಅಬ್ಸರ್ವ್ ಮಾಡಿ. ಅಕಸ್ಮಾತ್ ನೀವು ಇಬ್ಬರು ಅಣ್ಣ ತಮ್ಮಳಿದ್ರೆ ಆರಾಮಾಗಿ ಮನೆ ತೊಗೊಂಡ್ರೆ ಫಸ್ಟ್ ಫ್ಲೋರ್ ಒಬ್ಬರು, ಸೆಕೆಂಡ್ ಫ್ಲೋರ್ ಒಬ್ಬರು ಇರ್ಬೋದು. ಇಲ್ಲ ಅಕ್ಕ ತಂಗಿ ತೊಗೊಂಡ್ರೆ ಫಸ್ಟ್ ಫ್ಲೋರು ಒಬ್ಬರು, ಸೆಕೆಂಡ್ ಫ್ಲೋರು. ನಿಮ್ಮ ಇಷ್ಟ. ಇಲ್ಲ ಫ್ರೆಂಡ್ಸ್ ತೊಗೋಬಾರ್ದ, ಆರಾಮಾಗಿ ತೊಗೋಬೋದು. ನೀವು ಯಾರಾದರೂ ತೊಗೊಂಡು ಫಸ್ಟ್ ಒಬ್ಬರು, ಸೆಕೆಂಡ್ ಒಬ್ಬರು ಇದು ಗ್ರೌಂಡಲ್ಲಿ ಬಾಡಿಗೆ ಕೊಡ್ಬೋದು. ಇಲ್ಲ 3 ಜನ ತೊಗೊತೀವಿ ಅಂದ್ರೆ ಆರಾಮಾಗಿ ಹಂಗೆ ತೊಗೊಂಡು 3 ಜನ ಇರ್ಬೋದು. ಯುವರ್ ವಿಶ್. ಬಟ್ ಭಾಳ ಸೂಕ್ತ. ಇಲ್ಲಪ್ಪ ನಾವೇ ಒಬ್ಬರೇ ತೊಗೊಳೋದು ಅಂತಂದರೆ ಒಬ್ಬರು ಫಸ್ಟ್ ಫ್ಲೋರ್ ಬಾಡಿಗೆ ನೀವು ಇದ್ಕೊಂಡು ರಿಮೈನಿಂಗ್ ಬಾಡಿಗೆ ಕೊಟ್ಟರೆ ಆರಾಮಾಗಿ ಒಂದು 22,000 ಬಾಡಿಗೆ ಆರಾಮಾಗಿ ನಿಮಗೆ ಬರುತ್ತೆ. 20,000 ಅಂತೂ ಗ್ಯಾರಂಟಿ. ಒಂದು 18ರಿಂದ 20,000. ಇಲ್ಲ ಕಂಪ್ಲೀಟ್ ಬಿಲ್ಡಿಂಗ್ಗೆ ಬಾಡಿಗೆ ಕೊಡ್ತೀವಿ ಅಂದರೆ 32ರಿಂದ 35,000 ಬಾಡಿಗೆ ಗ್ಯಾರಂಟಿ ಬಂದೇ ಬರುತ್ತೆ. ಇಲ್ಲ 30 ಅಂತೂ ಗ್ಯಾರಂಟಿ. ನೋ ಅಂದರೆ ಕಾಂಪ್ರಮೈಸ್ ಇಲ್ಲ, ಕಡಿಮೆ ಅಂತೂ ಇಲ್ಲ. ನೀವು ಡೌಟ್ ಪಡೋಕ್ಕೆ ಹೋಗಬೇಡಿ. ನೋಡಿ, ಸೇಮ್ ಡೇಟ್ಸ್ ಫಸ್ಟ್ ಫ್ಲೋರ್ ಹೇಗೆ ಮಾಡಿದ್ದಾರೆ ಅದೇ ರೀತಿ ಮಾಡಿದ್ದಾರೆ, ಏನೂ ಚೇಂಜ್ ಮಾಡಿಲ್ಲ.
ಸೇಮ್ ಕನ್ಫ್ಯೂಸ್ ಆಗ್ತೀರ ಸಡನ್ನಾಗಿ ಫಸ್ಟ್ ಸೆಕೆಂಡ್ ಫ್ಲೋರ್ ಹೋಗಿ ಈ ಬೆಡ್ರೂಮಲ್ಲಿದ್ದರೆ ಫಸ್ಟ್ ಫ್ಲೋರ್ ಬೆಡ್ರೂಮು ಸೆಕೆಂಡ್ ಫ್ಲೋರ್ ಬೆಡ್ರೂಮ್ ಅನ್ನೋ ರೇಂಜಲ್ಲಿದೆ, ಎಲ್ಲೂ ಕಡಿಮೆ ಮಾಡಿಲ್ಲ. ಅಂದರೆ ಓನರ್ಗೆ ಅಂತಲೇ ಮಾಡಿದ್ದಾರೆ ಎರಡೂ. ನೀವು ಏನಾದರೂ ಮಾಡ್ಬೋದು, ಬಾಡಿಗೆ ಆದರೂ ಕೊಡ್ಬೋದು, ನೀವು ಅದು ಇಟ್ಕೋಬೋದು. ಹೈಲೈಟ್ಸ್ ಅಂತೀರಾ, ಚಿಕ್ಕಬಿದಕಲ್ ಮೆಟ್ರೋ ಸ್ಟೇಷನ್ 2 ಕಿಲೋಮೀಟ್ರು, ಮಾದವರ ಮೆಟ್ರೋ ಸ್ಟೇಷನ್ನು 1.5 2 ಕಿಲೋಮೀಟ್ರು, ಮಂಜುನಾಥ ನಗರ ಮೆಟ್ರೋ ಸ್ಟೇಷನ್ 2.5 ಕಿಲೋಮೀಟ್ರು, ನಾಗಸಂದ್ರ ಮೆಟ್ರೋ ಸ್ಟೇಷನ್ನು 3 ಕಿಲೋಮೀಟ್ರು, 8 ಮೈಲು 4 ಕಿಲೋಮೀಟ್ರು, ಟಿ ದಾಸರಳ್ಳಿ 4.25 ಕಿಲೋಮೀಟ್ರು, ಜಾಲಹಳ್ಳಿ ಕ್ರಾಸ್ ಅಲ್ಲಿ ಮೆಟ್ರೋ ಸ್ಟೇಷನ್ ಎಲ್ಲ ಇದೆಯಲ್ಲ ಒಂದು 5 ಕಿಲೋಮೀಟ್ರ್, 4ರಿಂದ 5 ಕಿಲೋಮೀಟ್ರ್. ಅದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ 5 ಕಿಲೋಮೀಟ್ರ್ ರೇಡಿಯಸ್ ಅಲ್ಲೇ ಬರುತ್ತೆ. ತುಮಕೂರು ಹೈವೇ ಜಸ್ಟ್ 1-2 ಕಿಲೋಮೀಟ್ರು. ಮತ್ತು ಈ ಸೈಡ್ ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ 2.5 3 ಕಿಲೋಮೀಟ್ರು, ಹೆಸರಘಟ್ಟ ಮೇನ್ ರೋಡು 2ರಿಂದ 2.5 ಕಿಲೋಮೀಟ್ರು, ಸಪ್ತಗಿರಿ ಯೂನಿವರ್ಸಿಟಿ, ಡಿ ಮಾರ್ಟ್ ಭಾಳ ಫೇಮಸ್, ನಿಮಗೆ ಗೊತ್ತಿರೋದು ಆ ಡಿ ಮಾರ್ಟು 2.5 3 ಕಿಲೋಮೀಟ್ರು. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದಾವೆ ಕಣ್ರಿ. ಈವನ್ ಮೆಜೆಸ್ಟಿಕ್ಕು ಯಶವಂತಪುರಕ್ಕೆಲ್ಲ ಅಮ್ಮಮ್ಮ ಅಂದರೆ ಒಂದು 20 ನಿಮಿಷದಿಂದ 25 ನಿಮಿಷದಲ್ಲಿ ಜರ್ನಿ ಅಷ್ಟೇ, ಆರಾಮಾಗಿ ಹೋಗ್ಬೋದು. ಫ್ಲೈಓವರ್ ಒಂದ್ಸಲ ಹತ್ತಿದ್ರೆ ಸೀದಾ ಗೊರಗೊಂಡಪಾಳ್ಯ ಹತ್ರ ಇರ್ತೀರ. ಆ ರೀತಿ ಸೌಲಭ್ಯ ಇರುವಂಥ ಏರಿಯಾ ಇದು. ಸೊ ನೀವು ತೊಗೊಂಡ್ರೂ ಮುಂದೆ ಭಾಳ ಇಂಪ್ರೂವ್ಮೆಂಟ್ ಇರುವಂಥ ಏರಿಯಾ. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ಓಕೆ, ಬಾಡಿಗೆಗೂ ಓಕೆ, ಹೇಗಾದರೂ ಓಕೆ ಕಣ್ರಿ. ಈಗ ನೀವು ಇನ್ವೆಸ್ಟ್ ಮಾಡಿದ್ದೀರಂದರೆ ಭಾಳ ಬುದ್ಧಿವಂತರು. ಯಾಕಂದರೆ ಫ್ಯೂಚರಲ್ಲಿ ಒಂದು 2 ಇಯರ್ಸ್ ಹೋದರೆ ಈ ನಾನು ತೋರಿಸ್ತಿರೋ ಮನೆ ಲೊಕೇಶನಲ್ಲಿ ಸೈಟ್ ಕೊಳ್ಳೋಕ್ಕೂ ಭಾಳ ಕಷ್ಟ ಆಗುತ್ತೆ, ಅಷ್ಟು ರೇಟ್ ಆಗುತ್ತೆ. ಸೊ ಗ್ಯಾರಂಟಿ. ಭಾಳ ಜನ ಅನ್ಕೋಬೋದೇ ಅಷ್ಟೆಲ್ಲ ಆಗಲ್ಲ, ಹಾಗೆ ಆಗುತ್ತೆ. ಯಾಕಂದರೆ ಗ್ರೇಟರ್ ಬೆಂಗಳೂರು ಅನೌನ್ಸ್ ಆಗಿದೆ. ಸೊ ಫ್ಯೂಚರ್ ಭಾಳ ಡೆವಲಪ್ಮೆಂಟ್ಸ್ ಈ ಲೊಕೇಶನಲ್ಲಿ ಇರೋದ್ರಿಂದ ಗ್ಯಾರಂಟಿ 100ಗೆ 1000% ಇನ್ವೆಸ್ಟ್ಮೆಂಟ್ ಒಳ್ಳೆ ROI ಸಿಗುತ್ತೆ. ರಿಟರ್ನ್ ಆನ್ ಇಂಟ್ರೆಸ್ಟ್. ಸೊ ROI ಗ್ಯಾರಂಟಿ, ಒಳ್ಳೆ ROI ಸಿಗುತ್ತೆ. ಓಕೆ, ಸೂಪರ್ ಲಕ್ಷ್ಮೀಪತಿ, ಎಲ್ಲ ಭಾಳ ನೀಟಾಗಿ ಹೇಳಿದೆ. ಪ್ರೈಸ್ ಏನು ಹೇಳ್ತಾರೆ? 1,43,00,000. ಎಷ್ಟು? 1,43,00,000. ನೆಗೋಷಿಯಬಲ್ಲ? ಎಸ್, ಸ್ಲೈಟ್ಲಿ ನೆಗೋಷಿಯಬಲ್. ಲೋನ್ ಆಗುತ್ತಾ? ಎಸ್, ಮತ್ತೆ ಹೇಳ್ತಿದ್ದೀನಿ, ಲೋನ್ ಆಗುತ್ತೆ. ಹೈಲೈಟ್ಸ್ ಅಂತೀರಾ? ಚಿಕ್ಕಬಿದರಕಲ್ಲು ಮೆಟ್ರೋ, ಸಪ್ತಗಿರಿ ಯೂನಿವರ್ಸಿಟಿ, ಮಾದನಾಯಕನಹಳ್ಳಿ, 8 ಮೈಲು, ಬಗಲಗುಂಟೆ, ಡಿ ಮಾರ್ಟು, ಡೆಲ್ಲಿ ಪಬ್ಲಿಕ್ ಸ್ಕೂಲು, ಸೌಂದರ್ಯ ಸೆಂಟ್ರಲ್ ಸ್ಕೂಲು ಇವೆಲ್ಲನೂ ಈ ಮನೆಗೆ ಭಾಳ ಹತ್ತಿರ. ಈ ಪ್ರಾಪರ್ಟಿ ಇಷ್ಟ ಆಯಿತು, ವಿಸಿಟ್ ಮಾಡಬೇಕಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡೈಲ್ ಮಾಡಿ ವಿಸಿಟ್ ಮಾಡಿ. ಇದೊಂದೇ ಅಲ್ಲ, ಭಾಳ ಮನೆಗಳಿದ್ದಾವೆ ಈ ಲೊಕೇಶನಲ್ಲಿ. ನಿಮ್ಮ ರೇಂಜಲ್ಲಿ ನಿಮಗೆ ಯಾವ ಬಡ್ಜೆಟಲ್ಲಿ ಬೇಕೋ ಆ ಬಡ್ಜೆಟಲ್ಲಿ ತೋರಿಸ್ತೀವಿ. ನೀವು ಆ ನಂಬರ್ಗೆ ಕರೆ ಮಾಡಿ. ಲೊಕೇಶನ್ ನಿಯರ್ ಬೈ ಚಿಕ್ಕಬಿದರಕಲ್ಲು ಮೆಟ್ರೋ ಸ್ಟೇಷನ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗಳೂರು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.